ಜಮ್ಮುವಿನಲ್ಲಿ ದೇವಾಲಯಗಳನ್ನು ಗುರಿಯಾಗಿಸಿದೆ ಪಾಕಿಸ್ತಾನ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಪ್ರಸಿದ್ಧ ಶಂಭು ದೇವಾಲಯದ ಮೇಲೆ ಪಾಕ್ ಕ್ಷಿಪಣಿ ದಾಳಿಯ ಯತ್ನವನ್ನು ಮಾಡಿದೆ. ದೇವಾಲಯದ ದ್ವಾರದ ಬಳಿ ಬಿದ್ದಿದೆ ಕ್ಷಿಪಣಿ, ಆದರೆ ಅದು ಸ್ಫೋಟ ಆಗಿಲ್ಲ, ಯಾವುದೇ ಹಾನಿ ಆಗಿಲ್ಲ. ಈ ಹಿನ್ನೆಲೆಯಲ್ಲಿ ದೇವಾಲಯಕ್ಕೆ ಯಾವುದೇ ಹಾನಿ ಆಗಿಲ್ಲ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಅಂದರೆ ಅಲ್ಲಿಗೆ ನಿಮ್ಮ ಕ್ಷಿಪಣಿಗಳ ತಾಕತ್ತು ಸಾಮರ್ಥ್ಯ ಏನು ಅಂತ. ಸುಮ್ಮನೆ ಅಲ್ಲಿಂದ ಹಾರಿಸ್ಬಿಟ್ಟು ಇಲ್ಲಿ ಬಂದು ಬಿದ್ದರೆ ಅದು ಸ್ಫೋಟ ಆಗದೇ ಇದ್ದರೆ ಏನು ಪ್ರಯೋಜನ? ಬಟ್ ನೀವು ಯಾವುದೇ ಕಾರಣಕ್ಕೂ ಕೂಡ ದೇವಸ್ಥಾನಗಳನ್ನು, ಶಾಲಾ ಕಾಲೇಜುಗಳನ್ನು, ಜನರನ್ನು ಗುರಿಯಾಗಿಸಿ ಅಟ್ಯಾಕ್ ಮಾಡಬಾರ್ದು. ಯುದ್ಧ ನೀತಿ ಅಲ್ಲ ಅದು. ಅದಕ್ಕೆ ಪಾಕಿಸ್ತಾನಕ್ಕೆ ಲಾಸ್ಟ್ ವಾರ್ನಿಂಗ್ ಆ್ಯಂಡ್ ಫೈನಲ್ ವಾರ್ನಿಂಗನ್ನು ಭಾರತ ಕೊಟ್ಟಿದೆ. ದೇವಸ್ಥಾನಗಳನ್ನ ಗುರಿಯಾಗಿಸಿ ಹೊಡಿತೀನಿ ಅಂದರೆ ಏನದು? ನಾವು ಮಸೀದಿ ಮದ್ರಸಾಗಳಿಗೆ ಹೊಡೆದಿದ್ದೀವಿ ನಿಜ, ಬಟ್ ಅಲ್ಲಿದ್ದವ್ರು ಯಾರು? ಉಗ್ರರು. ಆ ಉಗ್ರರನ್ನು ನಾವು ಹೊಡೆಯೋದಕ್ಕೋಸ್ಕರ ಮಸೀದಿ ಮದ್ರಸಾಗಳ ಮೇಲೆ ಅಟ್ಯಾಕ್ ಮಾಡಿದ್ದು. ಬಟ್ ನೀವು ಹಂಗಲ್ಲ, ನಮ್ಮಲ್ಲಿ ಯಾವ ಟೆರರ್ ಕ್ಯಾಂಪು ಇಲ್ಲ, ಉಗ್ರ ದಾಳಿ ನಮ್ಮಲ್ಲಿಲ್ಲ. ಹಾಗಿದ್ದರೂ ಕೂಡ ನಿಮಗೆ ಆ ದೇವಸ್ಥಾನಗಳನ್ನು ಟಾರ್ಗೆಟ್ ಮಾಡ್ತೀರಾ ಅಂತಂದರೆ ಏನರ್ಥ? ನಾಚಿಕೆಗೇಡು. ಒಂದು ರೀತಿ ರಣಹೇಡಿ ತಂತ್ರಗಾರಿಕೆ ಪಾಕಿಸ್ತಾನದ್ದು. ತಲೆ ಕೆಟ್ಟೋಗಿದೆ, ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅವರಿಗೆ ಬುದ್ಧಿಭ್ರಮಣೆಯಾದಂತೆ ಕಾಣಿಸ್ತಾ ಇದೆ. ಅದಕ್ಕೋಸ್ಕರ ಭಾರತದ ನೆಲದ ಮೇಲೆ ಎಲ್ಲಿ ಬೇಕಾದ್ರೂ ಬೀಳಲಿ ಅಂತ ಈ ರೀತಿ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡ್ಕೊಳ್ಳೋಣ. ಪ್ರಕಾಶ್, ಈಗ ದೇವಸ್ಥಾನದ ಮೇಲೆ ಕ್ಷಿಪಣಿ ದಾಳಿಯಾಗಿದೆ, ಬಟ್ ಏನೂ ಹಾನಿಯಾಗಿಲ್ಲ ಅಂತಂದರೆ ಅದರ ಅರ್ಥ ಏನು? ಅದರ ಸಾಮರ್ಥ್ಯ ಏನು ಆ ಕ್ಷಿಪಣಿಯದ್ದು ಹಾಗಾದರೆ ಅಂತ? ಖಂಡಿತವಾಗ್ಲೂ ಕೂಡ ಪಾಕಿಸ್ತಾನದ ಸೇನೆಯಲ್ಲಿರುವಂತಹ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಭಾರತದ ಮೇಲೆ ಪ್ರಯೋಗ ಮಾಡ್ತಾ ಇದೆ. ಆದರೆ ಅದರ ಪರಿಣಾಮ ಮಾತ್ರ ಅದರ ಇಂಪ್ಯಾಕ್ಟ್ ಮಾತ್ರ ಶೂನ್ಯ. ಸೊ ಹಾಗಾಗಿ ಪಾಕಿಸ್ತಾನಕ್ಕೂ ಕೂಡ ಒಂದು ರೀತಿಯಲ್ಲಿ ಏನು ಮಾಡಬೇಕು ಅನ್ನುವಂತಹ ದಿಕ್ಕು ಕೂಡ ತೋರಿಸ್ತಾ ಇಲ್ಲ. ಆದರೆ ಇವತ್ತು ಮತ್ತು ನಿನ್ನೆ ರಾತ್ರಿಯಿಂದಲೂ ಕೂಡ ನಿರಂತರವಾಗಿ ಏನು ಶೆಲ್ ದಾಳಿಯನ್ನು ನಡೆಸ್ತಾ ಇತ್ತು. ಮತ್ತು ಏನು ಬ್ಯಾಲಿಸ್ಟಿನ್ ಅನ್ನುವಂತಹ ಕ್ಷಿಪಣಿಯನ್ನು ಏನು ದಾಳಿ ಮಾಡಿದೆ, ಅದು ಸಾಕಷ್ಟು ಮನೆಗಳಿಗೆ ಹಾನಿ ಮಾಡಿದೆ. ಆದರೆ ದೊಡ್ಡ ಪ್ರಮಾಣದಲ್ಲಿ ಜೀವ ಹಾನಿ ಆಗುವಂತಹ ಪ್ರಮಾಣದಲ್ಲಿ ಪಾಕಿಸ್ತಾನಕ್ಕೆ ಸಕ್ಸಸ್ ಅಂತರೂ ಕಂಡಿಲ್ಲ. ಕೇವಲ ರಜೌರಿಯ ಸೆಕ್ಟರ್ನಲ್ಲಿ ಭಾರತೀಯ ಅಧಿಕಾರಿಯೊಬ್ಬರು ಮೃತಪಟ್ಟಿದ್ದಾರೆ, ಜೊತೆಗೆ ಮೂವರು ಮೃತಪಟ್ಟಿದ್ದಾರೆ. ಸೊ ಆ ಒಂದು ಕ್ಷಿಪಣಿಯನ್ನೇ ಬಳಸ್ಕೊಂಡು ನಿರಂತರವಾಗಿ ಈಗ ಕ್ಷಿಪಣಿ ದಾಳಿಯನ್ನು ಮಾಡೋದಕ್ಕೂ ಕೂಡ ಮುಂದಾಗಿದೆ. ಅದರಲ್ಲೂ ಕೂಡ ಜಮ್ಮು ಕಾಶ್ಮೀರದ ಹಲವು ಪ್ರಸಿದ್ಧ ಹಿಂದೂ ದೇಗುಲಗಳ ಮೇಲೆ ಕೂಡ ಟಾರ್ಗೆಟನ್ನು ಮಾಡಿದೆ. ಆ ದೇಗುಲಗಳನ್ನು ಧ್ವಂಸ ಮಾಡುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೆ. ಆರಂಭಿಕ ಹಂತದಲ್ಲಿ ಪಾಕಿಸ್ತಾನದ ಮಸೀದಿ ಮದರಾಸಗಳನ್ನು ಭಾರತೀಯ ಸೇನೆ ಧ್ವಂಸ ಮಾಡಿತ್ತು, ಹೊಡೆದುರುಳಿಸಿತ್ತು. ಕಾರಣ ಇಷ್ಟೇ, ಅಲ್ಲಿ ಉಗ್ರರಿಗೆ ತರಬೇತಿಯನ್ನು ಕೊಡುವಂತಹ ಪ್ರಕ್ರಿಯೆಗಳಾಗ್ತಾ ಇತ್ತು. ಉಗ್ರರು ಅಲ್ಲಿ ನೆಲೆ ಮಾಡಿಕೊಂಡಿದ್ರು. ಅಂತಹ ಒಂದು ಪ್ರದೇಶಗಳನ್ನು ಪಾಯಿಂಟ್ ಔಟ್ ಮಾಡಿಕೊಂಡು ನಿರ್ದಿಷ್ಟ ಗುರಿಯ ಮೇರೆಗೆ ಅಲ್ಲಿ ಧ್ವಂಸ ಮಾಡಿತ್ತು. ಸೊ ಈಗ ಇದರಿಂದ ಪಾಕಿಸ್ತಾನ ಕೆರಳಿ ನಮ್ಮ ಮದರಾಸ ಮಸೀದಿಗಳ ಮೇಲೆ ದಾಳಿ ಮಾಡಿದೆ, ನಾವ್ಯಾಕೆ ದಾಳಿ ಮಾಡಬಾರ್ದು ದೇಗುಲಗಳ ಮೇಲೆ ಅನ್ನುವಂತಹ ಒಂದು ಮೈಂಡ್ಸೆಟ್ನ ಮೇಲೆ ಈಗ ದೇವಸ್ಥಾನಗಳ ಮೇಲೆ ಕೂಡ ದಾಳಿಯನ್ನು ಮಾಡೋದಕ್ಕೆ ಶುರು ಮಾಡಿದೆ. ಆದರೆ ಭಾರತ ಇದಕ್ಕೆ ಪ್ರತೀಕಾರವನ್ನು ತೆಗೆದುಕೊಳ್ಳದೆ ಸುಮ್ಮನಂತರೂ ಬಿಡೋದಿಲ್ಲ. ಈ ಒಂದು ದಾಳಿಗೆ ಪಕ್ಕಾ ಪ್ರತೀಕಾರದ ದಾಳಿ ಆಗೇ ಆಗುತ್ತೆ. ಇನ್ನೇನು ಭಾರತೀಯ ಮೂರು ಸೇನಾ ಮುಖ್ಯಸ್ಥರೊಂದಿಗೂ ಕೂಡ ರಕ್ಷಣಾ ಸಚಿವರು ಈಗ 10 ಗಂಟೆಯ ನಂತರ ಮಹತ್ವದ ಸಭೆಯನ್ನು ನಡೆಸ್ತಾರೆ. ಪಾಕಿಸ್ತಾನದಿಂದ ಯಾವುದೆಲ್ಲ ದಾಳಿಯಾಗಿದೆ, ಯಾವುದೆಲ್ಲ ಪ್ರದೇಶಗಳಲ್ಲಿ ಹಾನಿಯಾಗಿದೆ, ಅದಕ್ಕೆ ತಕ್ಕ ತಿರುಗೇಟು ಕೊಡುವಂತಹ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗುತ್ತೆ, ಅದಕ್ಕೆ ತಯಾರಿಗಳನ್ನು ಕೂಡ ಮಾಡಿಕೊಳ್ಳಲಾಗುತ್ತೆ. ಈಗಾಗಲೇ ಆಪರೇಷನ್ ಸಿಂಧೂರು ಪಾರ್ಟ್ 2ರಿಂದ ಪಾಕಿಸ್ತಾನದ ಹಲವು ನಗರಗಳ ಮೇಲೆ ಭಾರತೀಯ ಸೇನೆ ದಾಳಿ ಮಾಡಿತ್ತು. ಈಗ ಪಾರ್ಟ್ 3 ಕೂಡ ಆರಂಭ ಆಗುತ್ತೆ. ಅದಕ್ಕೊಂದು ಮುಹೂರ್ತ ಕೂಡ ಫಿಕ್ಸ್ ಮಾಡುವಂತಹ ಸಮಯ ಕೂಡ ಬಂದಿದೆ. ಅರವಿಂದ್, ಹಾಗೆ ಸಂಪರ್ಕದಲ್ಲಿರಿ ಪ್ರಕಾಶ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. 4 ಏರ್ ಬೇಸ್ಗಳನ್ನು ಗುರಿಯಾಗಿಸ್ಕೊಂಡು ಭಾರತ ದಾಳಿ ನಡೆಸಿರ್ತಕ್ಕಂಥದ್ದು.